ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಬಿಡದಿ ಟೌನ್ಶಿಪ್ ವಿಚಾರ. ಈ ವಿಚಾರದಲ್ಲಿ HDK ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಪ್ರಾರಂಭ ಮಾಡಿದ್ರು. ಹಾಗಿದ ಮೇಲೆ ಈಗ ಯಾಕೆ ವಿರೋಧವನ್ನ ಮಾಡ್ತಿದ್ದಾರೆ? HD ಕುಮಾರಸ್ವಾಮಿ ಅಲ್ಲದೆ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ಸುಮಾರು 100 ಎಕರೆ ಜಮೀನು ಸಹ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ, ಅದು ಬಿಡದಿ ಪ್ರದೇಶದಲ್ಲಿ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ಈಗ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಿರೋದು ಶುದ್ಧ ನಾಟಕ ಅಂತ ಹೇಳಿಬಿಟ್ಟು MB ಪಾಟೀಲ್ ಅವರು ಟೀಕೆಯನ್ನ ಮಾಡಿದ್ರು. ಈ ಒಂದು ಮಾತಿಗೆ ಈಗ ಅನಿತಾ ಕುಮಾರಸ್ವಾಮಿ ಮೇಡಮ್ ಅವರು ಸಹ ತಿರುಗೇಟನ್ನ ಕೊಟ್ಟಿದ್ದಾರೆ. ಪರ್ಸನಲ್ ವಿಷಯಗಳನ್ನ ರಾಜಕೀಯಕ್ಕೆ ಎಳಿಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಹಾಗಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ನಿಂದನೆ ಮಾಡೋದು, ಹಾಗೆ ಕುಟುಂಬದ ಸದಸ್ಯರ ಆಸ್ತಿ ಪಾಸ್ತಿಗಳ ಕುರಿತು ಪಬ್ಲಿಕ್ನಲ್ಲಿ ಏನೂ ಆಧಾರ ಇಲ್ಲದೆ ಆರೋಪವನ್ನ ಮಾಡೋದು ಒಂದು ಕೀಳು ಮಟ್ಟದ ರಾಜಕೀಯ ಅಂತ ಹೇಳಿಬಿಟ್ಟು ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಕೋಪವನ್ನ MB ಪಾಟೀಲ್ ಅವರ ಮೇಲೆ ತೋರಿಸ್ಕೊಂಡಿದ್ದಾರೆ. ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಕಾನೂನಿನ ಮೂಲಕ ನಾನು ಉತ್ತರವನ್ನ ಕೊಡ್ತೇನೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿವಾದ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಏನಾದರೂ ಕೋರ್ಟ್ ಮೆಟ್ಟಿಲನ್ನ ಏರಬಹುದಾ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡ್ತಾ ಇದೆ. ಬಿಡದಿಯಂತಹ ಪ್ರದೇಶಗಳಲ್ಲಿ ಸರ್ಕಾರದ ಯೋಜನೆಗಳು ಜಾರಿಯಾದರೆ ಭೂಮಿ ಬೆಲೆ ಕೂಡ ಅಲ್ಲಿ ಹೆಚ್ಚಾಗೋದು ಸಹಜನೇ. ಒಂದು ವೇಳೆ ವಿರೋಧ ಪಕ್ಷದ ನಾಯಕರ ಆಸ್ತಿ ಏನಾದರೂ ಅಂತಹ ಜಾಗದಲ್ಲಿ ಬಂದರೆ ಅಂಥವರು ಯೋಜನೆಯನ್ನ ವಿರೋಧ ಮಾಡಿದ್ರೆ ಎಲ್ಲೋ ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನಗಳನ್ನು ಸೃಷ್ಟಿ ಮಾಡೋದಕ್ಕೆ ಅಂತಲೇ ಹೇಳ್ಬಿಟ್ಟು ಆಡಳಿತ ಪಕ್ಷ ಪ್ರಯತ್ನ ಮಾಡ್ತಾ ಇರುತ್ತೆ. ಇನ್ನು ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಒಂದು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡುವುದು ತುಂಬ ಮುಖ್ಯ ಆಗಿರುತ್ತೆ. ಅದೇ ರೀತಿ ಅವರು ಎಷ್ಟು ಮುಖ್ಯ ಇರುತ್ತೋ ಅದೊಂದು, ಅದೇ ರೀತಿ ವಿರೋಧ ಪಕ್ಷದವರನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿಬಿಟ್ಟು ಅವರ ಕುಟುಂಬದವರನ್ನ ಟಾರ್ಗೆಟ್ ಮಾಡೋದು ಅಷ್ಟೇ ಒಂದು ಡೇಂಜರಸ್ ಅಂತ ಹೇಳಬಹುದು. ಹಾಗೆಯೇ ಅನಿತಾ ಕುಮಾರಸ್ವಾಮಿ ಅವರು ಸುಮ್ಮನಿರ್ತಾರಾ? ಇಲ್ಲ, ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಹೆಸರಿನಲ್ಲಿರೋದು ಕೇವಲ 32 ಎಕರೆ ಜಮೀನು. MB ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ನನ್ನ ಹತ್ರ ಇಲ್ಲ, ನನ್ನ ಹೆಸರಲ್ಲಿ ಯಾವುದೇ 100 ಎಕರೆ ಜಮೀನು ಇಲ್ಲ ಅಂತ ಹೇಳಿಬಿಟ್ಟು, ಜೊತೆಗೆ ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಇಲ್ಲಿ ಎಳ್ಕೊಂಬಂದು ಸುಳ್ಳು ಪ್ರಚಾರವನ್ನ ಮಾಡೋದು ಯಾರಿಗೂ ಸಹ ಶೋಭೆ ತರೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ರಾಜಕೀಯ ಹೋರಾಟಗಳು ಏನೇ ಇದ್ರೂ ಸಹ ಅವು ಸೈದ್ಧಾಂತಿಕ ಹಾಗೆ ರಾಜಕೀಯ ರಂಗಕ್ಕೆ ಸೀಮಿತವಾಗಿರಬೇಕೇ ಹೊರತು ಇದು ಕುಟುಂಬ ತನಕ ಬರಬಾರ್ದು. ಅದನ್ನು ಬಿಟ್ಟು ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವಂತಹ ಕೀಳು ಮಟ್ಟಕ್ಕೆ ಯಾರು ಸಹ ಹೋಗಬಾರ್ದು ಅಂತ ಹೇಳಿ ರಾಜಕೀಯ ವಿರೋಧಿಗಳಿಗೆ ಒಂದು ಕಿವಿ ಮಾತನ್ನ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೊತೆಗೆ ಇನ್ನು MB ಪಾಟೀಲ್ ಅವರ ಈ ಒಂದು ಹೇಳಿಕೆಯನ್ನು ಸಂಪೂರ್ಣವಾಗಿ ಅನಿತಾ ಕುಮಾರಸ್ವಾಮಿ ಅವರು ನಿರಾಕರಣೆ ಮಾಡಿದ್ದಾರೆ. ಅನಗತ್ಯ ಆರೋಪಗಳ ವಿರುದ್ಧ ಕಾನೂನಿನ ಕ್ರಮವನ್ನು ಜರುಗಿಸುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅನಗತ್ಯವಾಗಿ ನನ್ನ ಬಗ್ಗೆ ಆಗಲಿ ಅಥವಾ ನನ್ನ ಕುಟುಂಬದ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ನಾನು ಕಾನೂನಿನ ಮೂಲಕ ಅಂಥವ್ರಿಗೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕೋ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಸಹ ಕೊಡ್ತೇನೆ ಅಂತ ಹೇಳಿಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅನಿತಾ ಕುಮಾರಸ್ವಾಮಿ ಹೇಳಿಕೆ ಬಳಿಕ ಸಚಿವ MB ಪಾಟೀಲ್ ಅವರು ಕೂಡ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮಾಹಿತಿಯನ್ನು ಆಧಾರರಹಿತವಾಗಿ ನಾನು ಸೃಷ್ಟಿ ಮಾಡಿ ಹೇಳಿಲ್ಲ, ಬದಲಿಗೆ ಕುಮಾರಸ್ವಾಮಿ ಅವರೇ ಈ ಒಂದು ಹಿಂದೆ ಹೇಳಿದ್ರು ಈ ಒಂದು ಮಾತನ್ನು. ಹಾಗೆ ರಾಜಕೀಯ ವಲಯದಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆಯಲ್ಲಿ ಇತ್ತು. ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು 100 ಎಕರೆ ಜಮೀನನ್ನು ತಗೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಇಂದೊಮ್ಮೆ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇತ್ತು. ಒಂದು ವೇಳೆ ಅಲ್ಲಿ ಅಷ್ಟು ಜಮೀನು ಇಲ್ಲದೆ ಹೋಗಿದ್ದಿದ್ರೆ ಅವರು ಆಗಲೇ ಸ್ಪಷ್ಟೀಕರಣ ಕೊಡಬೇಕಿತ್ತು. ನಮ್ಮ ಭೂಮಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಮುಗ್ದೋಗ್ತಿತ್ತಲ್ವಾ. ಅನಿತಾ ಕುಮಾರಸ್ವಾಮಿ ಅವರ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ದ್ವೇಷ ಇಲ್ಲ. ಅವರು ನಮಗೆ ಸಹೋದರಿ ಇದ್ದಂತೆ. ನನ್ನ ಮಾತಿನಿಂದ ಅವ್ರಿಗೇನಾದರೂ ನೋವಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ MB ಪಾಟೀಲ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.